ಹೇ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಭೆ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ ಅಲ್ವಾ. ಅದು ಯಾವ ಜಾತಿ ಧರ್ಮ ಗಡಿಗಳಿಗೂ ಕಟ್ಟು ಬಿದ್ದಿಲ್ಲ. ನಿಮ್ಮಲ್ಲಿ ಕಲಿಯೋಕೆ ಹಠ, ಕಷ್ಟಪಡೋಕೆ ಇಚ್ಛಾಶಕ್ತಿ ಇದ್ರೆ ಸಾಕು, ಇಡೀ ಜಗತ್ತೇ ನಿಮ್ಮ ಕಡೆ ತಿರುಗಿ ನೋಡುತ್ತೆ. ಇವತ್ತು ನಾನು ನಿಮ್ಗೊಂದು ಸಖತ್ ಇನ್ಸ್ಪೈರಿಂಗ್ ಕತೆ ಹೇಳ್ತೇನೆ. ಕರ್ನಾಟಕದ ಕಾಫಿ ನಾಡು ಚಿಕ್ಕಮಗಳೂರಿನ ಆಲ್ದೂರು ಅನ್ನೋ ಒಂದು ಪುಟ್ಟ ಹಳ್ಳಿಯ ಹುಡುಗ ಇವತ್ತು 900 ಕೋಟಿ ರೂಪಾಯಿ ಮೌಲ್ಯದ ಬಾಹ್ಯಾಕಾಶ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ ಗೊತ್ತಾ? ಬನ್ನಿ ತೋರಿಸ್ತೇನೆ. ಇವರ ಹೆಸರು ಅವೈಸ್ ಅಹಮದ್. ಇವರ ತಂದೆ ನದೀಮ್ ಅವರು ಒಬ್ಬ ಸಾಧಾರಣ ಔಷಧ ವ್ಯಾಪಾರಿ. ಅವೈಸ್ಗೆ 8ನೇ ತರಗತಿವರೆಗೂ ಇಂಟರ್ನೆಟ್ ಅಂದ್ರೆ ಏನು, ಸ್ಮಾರ್ಟ್ ಫೋನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಆದ್ರೆ ಅವರ ತಂದೆ ಮನೆಗೆ ತಂದಿದ್ದ ದಪ್ಪ ದಪ್ಪ ಎನ್ಸೈಕ್ಲೋಪೀಡಿಯಾ ಪುಸ್ತಕಗಳನ್ನ ಮೇಣದ ಬತ್ತಿಯ ಬೆಳಕಿನಲ್ಲೇ ಓದಿ ನಕ್ಷತ್ರ ಲೋಕದ ಕನಸು ಕಾಣೋಕೆ ಶುರು ಮಾಡಿದ್ರು. ಆ ಕುತೂಹಲವೇ ಇವರನ್ನ ಬಿಟ್ಸ್ ಪಿಲಾನಿಗೆ ಕರೆದುಕೊಂಡು ಹೋಯ್ತು. ಅಲ್ಲಿ ಗಣಿತ ಓದ್ತಾ ಓದ್ತಾ ಇಸ್ರೋ ವಿದ್ಯಾರ್ಥಿ ಉಪಗ್ರಹ ಯೋಜನೆ ಟೀಮ್ ಅನಂತ್ ಸೇರಿಕೊಂಡ್ರು. ಅಷ್ಟೇ ಅಲ್ಲ, ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಹೈಪರ್ ಲೂಪ್ ಸ್ಪರ್ಧೆಯಲ್ಲಿ ಫೈನಲ್ ವರೆಗೂ ಹೋದ್ರು. ಯೋಚನೆ ಮಾಡಿ, ಹಳ್ಳಿಯಿಂದ ಹೊರಟ ಹುಡುಗ ಎಲ್ಲಿಗೆ ತಲುಪಿದ್ರು ಅಂತ. 2019ರಲ್ಲಿ ಕಾಲೇಜು ಮುಗಿಯೋ ಸಮಯದಲ್ಲಿ ತಮ್ಮ ಫ್ರೆಂಡ್ ಕ್ಷಿತಿಜ್ ಕಾಂಡೇವಾಲಾ ಜೊತೆ ಸೇರಿ ಪಿಕ್ಸೆಲ್ ಅನ್ನೋ ಸ್ಪೇಸ್ ಟೆಕ್ ಕಂಪನಿ ಸ್ಟಾರ್ಟ್ ಮಾಡಿದ್ರು. ತಂದೆಯಿಂದ ತಗೊಂಡ ಸಣ್ಣ ಸಾಲ ತಿಂಗಳಿಗೆ 10,000 ರೂಪಾಯಿ ಬಜೆಟ್ ನಲ್ಲಿ ಕೆಲಸ ಶುರು ಮಾಡಿದ್ದು. ಆದ್ರೆ ಇವತ್ತು ಅವರು ಉಡಾಯಿಸಿರೋ ಫೈರ್ ಫ್ಲೈ ಸ್ಯಾಟಲೈಟ್ ಗಳು ಭೂಮಿಯ ಇಂಚಿಂಚು ಆರೋಗ್ಯವನ್ನ ಮೇಲ್ವಿಚಾರಣೆ ಮಾಡುತ್ತವೆ. ಬೆಳೆಗಳ ಸ್ಥಿತಿ, ಹವಾಮಾನ ವೈಪರೀತ್ಯ, ಮೀಥೇನ್ ಸೋರಿಕೆ, ಹೀಗೆ ನಮಗೆ ಕಣ್ಣಿಗೆ ಕಾಣಿಸದ ಜಾಗತಿಕ ಮಾಹಿತಿಯನ್ನ ನೀಡುತ್ತವೆ. ಇದನ್ನ ನೋಡಿ ಇವತ್ತು ನಾಸಾ ಮತ್ತು ಅಮೆರಿಕ ಗವರ್ಮೆಂಟ್ ಇವರ ಜೊತೆ ಕೋಟ್ಯಾಂತರ ರೂಪಾಯಿಯ ಒಪ್ಪಂದ ಮಾಡಿಕೊಂಡಿದೆ. ಗೂಗಲ್ ನಂತಹ ಜಾಗತಿಕ ಸಂಸ್ಥೆಗಳು ಇವರ ಕಂಪನಿಯಲ್ಲಿ 900 ಕೋಟಿಗೂ ಹೆಚ್ಚು ಹೂಡಿಕೆ ಮಾಡಿವೆ. ಸ್ನೇಹಿತರೆ, ಈ ಕಥೆಯಿಂದ ನಾವೇನ್ ಕಲಿಯಬೇಕು ಗೊತ್ತಾ? ಪ್ರವಾದಿಯವರು ಒಂದು ಮಾತು ಹೇಳಿದ್ದಾರೆ, ಜ್ಞಾನ ವಿವೇಕ ಅನ್ನೋದು ಪ್ರತಿಯೊಬ್ಬರ ಕಳೆದು ಹೋದ ಸ್ವತ್ತು. ಅದು ಎಲ್ಲಿ ಸಿಕ್ಕಿದ್ರೂ ಸ್ವೀಕರಿಸಬೇಕು. ನಮ್ಮ ದೇಶದ ಸೌಂದರ್ಯವೇ ಅದು. ಇಲ್ಲಿ ಒಬ್ಬ ಡಾಕ್ಟರ್ APJ ಅಬ್ದುಲ್ ಕಲಾಂ ಇರಲಿ ಅಥವಾ ಇವತ್ತಿನ ಅವೈಸ್ ಅಹಮದ್ ಇರಲಿ, ಪ್ರತಿಭೆ ಇದ್ದರೆ ಈ ದೇಶದ ಜನ ಜಾತಿ ಧರ್ಮ ನೋಡದೆ ಹೆಗಲು ಕೊಟ್ಟು ಪ್ರೋತ್ಸಾಹಿಸುತ್ತಾರೆ. ನಮ್ಮ ಮಕ್ಕಳಿಗೆ ನಾವು ಸರಿಯಾದ ವಿದ್ಯಾಭ್ಯಾಸ, ಹಠ ಮತ್ತು ಪ್ರೋತ್ಸಾಹ ಕೊಟ್ಟರೆ ನಾಳೆ ನಮ್ಮ ಮನೆ ಮಗ ಅಥವಾ ಮಗಳು ಕೂಡ ಜಗತ್ತನ್ನೇ ಗೆಲ್ಲಬಹುದು. ಅವೈಸ್ ಅಹಮದ್ ಅವರ ಈ ಸಾಧನೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ತರುವಂತದ್ದು. ಅವರ ಈ ಅದ್ಭುತ ಪಯಣ ನಿಮಗೆ ಹೇಗೆ ಅನಿಸಿತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇಂತಹದ್ದೇ ಇನ್ಸ್ಪೈರಿಂಗ್ ವಿಷಯಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.